ಗೌರಿ ಕಲ್ಯಾಣ್ ಎಪಿಸೋಡಲ್ಲಿ ಚಂಚಲ ಅವ್ರ ಮಗನ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಇವತ್ತು ಆ ಗೌರಿ ಮತ್ತು ಅವ್ರ ತಂಗಿ ಇಬ್ಬರು ಸೇರಿ ನನಗೆ ಫೋನ್ ಮಾಡಿದಾರಲ್ಲ, ಅದನ್ನು ಕಂಟಿನ್ಯೂ ಮಾಡಬೇಡ, ನೀನು ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಇದರಿಂದ ಹೊರಗೆ ಬರಬೇಕು ನೀನು ಅಂತೆಲ್ಲ ಹೇಳ್ತಾ ಗೌರಿ ಹಾಕಿರೋ ಬಂಧನದಿಂದ ಹೊರಗೆ ಬರಬೇಕು. ಒಬ್ಬ ತಾಯಿ ಮಗನ ಹತ್ರ ಮಾತಾಡಬಾರ್ದು, ಆದರೂ ಈ ಮುಜುಗರ ಬಿಟ್ಟು ಮಾತಾಡ್ತಾ ಇದ್ದೀನಿ, ನಾನು ಈ ಕೊಚ್ಚೆಯಲ್ಲಿ ಇರಬೇಡ, ಆದರೂ ಈ ಕೊಚ್ಚೆನೇ ಬೇಕು ನನಗೆ ಅಂತ ಹೇಳ್ತೀಯಲ್ಲ ಅಂತೆಲ್ಲ ಅವರಮ್ಮ ಹೇಳ್ತಾ, ಈ ಕಡೆ ಅಕ್ಕ ಗರ್ಭಿಣಿ ಅಲ್ಲ ಅನ್ನೋ ವಿಚಾರ ಏನಾದರೂ ಗೊತ್ತಾಗ್ಬಿಟ್ರೆ ನಮ್ಮ ಅಕ್ಕನ ಈ ಮನೆಯಿಂದ ಗೇಟ್ ಪಾಸ್ ಆಗ್ಬಿಡ್ತಾ, ಈ ವಿಚಾರ ಏನಾದರೂ ವಿವೇಕ್ ಗೊತ್ತಾಗ್ಬಿಡ್ತಾ ಅಂತೆಲ್ಲ ಹೇಳ. ವಿವೇಕ್ ಒಂದು ಚಾಕು ತೊಗೊಂಡು ಬರ್ತಾನೆ ಶಾರ್ಪ್. ಏನು ಸರ್ ಚಾಕು ತೊಗೊಂಡು ಬಂದಿದ್ದೀರಿ ಅಂದರೆ, ಚಾಕು ತೊಗೊಂಡು ಚುಚ್ಚಿಬಿಡ್ತೀನಿ ಅಂದರೆ, ಯಾರಿಗೆ ನನಗೆ ಚುಚ್ಚಿಬಿಡ್ತೀರ, ಅಷ್ಟು ಮೀಟ್ರ್ ಇಲ್ಲ ಬಿಡ್ರಿ ಸರ್ ನಿಮಗೆ ಅಂತ. ಇಲ್ಲ ನಾನು ಚುಚ್ಚಿಸ್ತೀನಿ ನನಗೆ ಅಂತಲ್ಲ, ನಿಮ್ಗೆ ಅಷ್ಟು ದೊಡ್ಡ ಮನಸ್ಸಿಗೆ ಎಷ್ಟು ಸಣ್ಣ ಮೀಟ್ರ್ ಇಲ್ಲ ಸರ್ ಚುಚ್ಚು ಅಷ್ಟನ್ನು, ಎಷ್ಟು ಶಾರ್ಪ್ ಆಗಿರೋ ಚುಚ್ಚು ಎಲ್ಲಾದರೂ ಚುಚ್ಚಿರಿ ಸರ್, ನನ್ನ ಹೃದಯಕ್ಕೆ ಮಾತ್ರ ಚುಚ್ಚಿಬೇಡಿದಲ್ಲ, ನನ್ನ ಹೃದಯದಲ್ಲಿ ನೋವಾಗುತ್ತೆ, ಅದಕ್ಕೆ ನನ್ನ ಹೃದಯದಲ್ಲಿ ನೀವಿದ್ದೀರಿ ಸರ್, ನಿಮಗೆ ನೋವಾಗ್ಬಿಡುತ್ತೆ, ಓಹೋ ಇಂಥ ಮಾತಿಗೆಲ್ಲ ಏನು ಕಮ್ಮಿ ಇಲ್ಲ ನೀನು ಅಂತೆಲ್ಲ ಹೇಳಿ ಜಗಳ ಆಡ್ತಾ ಇರ್ತಾರೆ. ನೀವು ನಿಜವಾಗ್ಲೂ ನೀನು ಈ ಥರ ಮಾಡಿದರೆ ಚುಚ್ಚಿಬಿಡ್ತೀನಿ ನೋಡಿ, ಚುಚ್ಚಿರಿ ಸರ್, ನಿಮ್ಮ ಕೈಯಲ್ಲಿ ನಾನು ತುಂಡಾಗಿ ಹಿಂಗೆ ಪ್ರೀತಿಯಲ್ಲಿ ನಾನು ಹಪ್ಕೊಂಡು ಹಂಗೆ ಏನೇನೋ ರೊಮ್ಯಾಂಟಿಕ್ ಆಗಿ ಹೇಳ್ದಂಗೆಲ್ಲ ವಿವೇಕು ನನಗೆ ನಾನೇ ಚುಚ್ಕೊಂಡ್ಬಿಡ್ತೀನಿ, ನೀವು ಮಾತು ಕೇಳೋದಾಗಿ ಸುಮ್ಮನೆ ನನಗೆ ನಾನೇ ಚುಚ್ಕೊಂಡ್ಬಿಟ್ರೆ ಬೆಸ್ಟ್ ಅಂತಂದೇಳಿ ಹೇಳ್ತಾರೆ. ಓಹೋ ಹಾಗೆಲ್ಲ ಬೇಡ ಸರ್ ಅಂತೆಲ್ಲ ಹೇಳ. ಸರ್ ಈ ಡೆಕೋರೇಷನ್ ಹೆಂಗಿದೆ ಅಂದರೆ, ಡೆಕೋರೇಷನ್ ಎಷ್ಟು ಕೆಟ್ಟದಾಗಿದೆ, ಕಿತ್ತಿ ಬಿಸಾಕ್ಬಿಡು, ನನಗಂತೂ ರೊಮ್ಯಾಂಟಿಕ್ ಆಗಿದೆ ಅಂತ. ಓ ಅದೆಲ್ಲ ಇಷ್ಟು ಕೆಟ್ಟದಾಗಿದೆ, ಇಷ್ಟು ಗಬ್ಬದಾಗಿದೆ ಅಂತೆಲ್ಲ ಹೇಳ್ತಾ ಇರಬೇಕಾದ್ರೆ ಇದೇ ಟೈಮಿಗೆ ಗೌರಿ ಅಲ್ಲಿಂದ ಹೋಗ್ಬಿಡ್ತಾರೆ. ಗೌರಿ ಅಲ್ಲಿಂದ ಹೋದ್ಮೇಲೆ ಅವರು ವಿವೇಕ್ ಫ್ರೂಟ್ಸ್ ಇದೆ, ಫ್ರೂಟ್ಸ್ ಕಟ್ ಮಾಡೋಕ್ಕೆ ಚಾಕು ಇಟ್ಟಿಲ್ಲ, ಅದಕ್ಕೆ ಈ ಕಡೆ ಬಾ ಅಂತೇಳಿ ಇಟ್ಬಿಡು. ಇಲ್ಲಿಂದ ಗೌರಿ ಹೋದ್ಮೇಲೆ ಆಮೇಲೆ ವಿವೇಕ್ ಹೊರಗಡೆ ಬಂದಾಗ ಅವ್ರ ಚಿಕ್ಕಮ್ಮ ಇದಕ್ಕೆ ಒಂದು ನಾಟಕ ಮಾಡ್ತೀಯ, ಮನೆಯವರೆಲ್ಲ ನೀವು ಚೆನ್ನಾಗಿದ್ದೀರಿ ಖುಷಿಯಾಗಿದ್ದೀರಿ ಅಂತ ತಿಳ್ಕೊಂಡ್ರೆ ನೀನು ನೋಡಿದೆ ಇಷ್ಟೆಲ್ಲ ಡ್ರಾಮಾ ಮಾಡೋ ಅವಶ್ಯಕತೆ ಇಲ್ಲ ಅಂತ ಎಲ್ಲ ಚಿಕ್ಕಮ್ಮ ನನ್ನ ಆಸೆ ಕನಸು ಎಲ್ಲ ನೊಂದೋಗಿದೆ. ಆಯಿತು ಗಣು, ಪ್ರಪಂಚದಲ್ಲಿ ಗಂಡು ಮಕ್ಕಳ ಕಷ್ಟ ಯಾರಿಗೂ ಕಾಣಿಸಲ್ಲ, ಯಾಕಂದರೆ ಗಂಡು ಮಕ್ಕಳು ಆಳಲ್ಲ, ಹಾಗಾಗಿ ಗಂಡು ಮಕ್ಕಳ ಕಷ್ಟ ಯಾರಿಗೂ ಕಾಣಿಸಲ್ಲ ಚಿಕ್ಕಮ್ಮ ಅಂತೆಲ್ಲ ಹೇಳ್ತಾನೆ. ಆಯಿತು ಏನು ಮಾಡಬೇಕು ಅನಿವಾರ್ಯ, ಆಯಿತು ನಿನ್ಗೆ ಅವಳಿಗೆ ಶಿಕ್ಷೆ ಕೊಡ್ತೀನಿ ಅನ್ನೋ ನೆಪದಲ್ಲಿ ಅವಳ ಜೊತೆ ನೀನು ಶಿಕ್ಷೆ ಅನುಭವಿಸ್ತಾ ಇದೆಯಾ, ಇದೆಲ್ಲ ಮಗ ಅಂತೆಲ್ಲ ಅವ್ರ ಚಿಕ್ಕಮ್ಮ ಬುದ್ಧಿ ಮಾತು ಹೇಳಿದೆ. ಇಲ್ಲ ಚಿಕ್ಕಮ್ಮ, ನಾನು ಇಷ್ಟು ಸಡನ್ನಾಗಿ ಇದೆಲ್ಲ ಇದು ಮಾಡೋಕ್ಕಾಗಲ್ಲ ನನಗೆ ಅಂತೆಲ್ಲ ಹೇಳ್ತಾನೆ. ಇರಲಿ ಕಣೋ, ಪ್ರಪಂಚದಲ್ಲಿ ಒಂದೇ ಒಂದು ಸಲ ಸೋತು ಬಿಟ್ಟರೆ ಸೋತೀನಿ ಅಂತ ನಿನ್ಗೆ ಯಾವತ್ತೂ ಅನ್ಸಲ್ಲ, ಗೆದ್ದೀನಿ ಅನ್ನೋಂಗೆ ಅನಿಸುತ್ತೆ ಅಂತ ಅವ್ರ ಚಿಕ್ಕಮ್ಮ ಪಾಪ ಎಷ್ಟು ಬುದ್ಧಿ ಮಾತು ಹೇಳ್ತಾಳ. ಅವ್ರ ಚಿಕ್ಕಮ್ಮ ಎಷ್ಟು ಬುದ್ಧಿ ಮಾತು ಹೇಳಿದ್ರು ಕೂಡ ವಿವೇಕು. ಆಮೇಲೆ ಈ ಕಡೆ ಮೋನಿಕಾ ಇಲ್ಲಿ ಬರ್ತಾಳೆ ರೂಮಿಗೆ ಮೋನಿಕಾ ಬಂದಾಗ, ಓಹೋ ನನಗೆ ಗೊತ್ತು ನಿನ್ನ ಆಸೆ ಕನಸೆಲ್ಲ ಇವತ್ತು ಇದಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಆಮೇಲೆ ಕಲ್ಯಾಣ ಮಂಟಪದಿಂದ ನೀನೇ ನನ್ನ ಕಿಡ್ನಾಪ್ ಮಾಡಿಸಿ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ. ಆಗಲಿ ಫಸ್ಟು ನಾನೇನು ಸುಳ್ಳು ಹೇಳಿ ಈ ಮನೆಗೆ ಬಂದಿದ್ದೀನಿ, ಆ ಸುಳ್ಳನ್ನು ನಿಜ ಮಾಡ್ಕೊತೀನಿ, ಫಸ್ಟ್ ಆ ನಿಜ ಮಾಡ್ಕೊಂಡಾದ್ಮೇಲೆ ನಾನು ಮಾತಾಡ್ತೀನಿ, ಅಲ್ಲಿವರೆಗೂ ನಾನು ಮಾತಾಡೋದು. ಅನಿಕೇತ್ ನನಗೆ ನೀನಂದರೆ ಪ್ರಾಣ, ನೀನಂದರೆ ಇಷ್ಟ, ಅಂದರೆ ಆಸೆ ಕನಸೆಲ್ಲ ಹೇಳಿದೆ ಅಂದರೆ ಹ್ಞೂ ಗೌರಿ ಅಂತೆಲ್ಲ ಹ್ಞೂ ಮೋನಿಕಾ ಅಂತೆಲ್ಲ ಹೇಳ್ದ. ಅದು ಮೋನಿಕಾ ನನಗೆ ತುಂಬ ಅಂದರೆ ತುಂಬ ನಾನು ಚೀಟ್ ಮಾಡಿದ್ದೀನಿ ಅಂತ ತುಂಬ ಬೇಜಾರು ಅನಿಸುತ್ತೆ, ಹಂಗಾಗಿ ನಾನು ಆ ಕಡೆ ರೂಮಲ್ಲಿ ಮಲ್ಕೊತೀನಿ, ನೀನು ಈ ಕಡೆ ಮಲ್ಕೊ ಅಂತ. ಹೆಂಗಿದ್ರೆ ನನಗೆ ಅಗರಬತ್ತಿ ಇದು ಸ್ಮೆಲ್ ಎಲ್ಲ ಆಗಿ ಬರೋದಂದರೆ ಸರಿ ಹೋಗು ಅಂತೆಲ್ಲ ಹೇಳಿ, ಹೋಗು ಫಸ್ಟ್ ನನ್ನ ಪ್ರೀತಿಯಲ್ಲಿ ಕಟ್ಟಾಕಿ ನನ್ನವನಾಗಿ ಮಾಡಿಕೊಂಡು ಆಮೇಲೆ ಮಾಡ್ತೀನಿ. ಈ ಕಡೆ ಗೌರಿ ಸೀರೆ ಉಟ್ಕೊಂಡು ಹೂ ಮುಡ್ಕೊಂಡು ಬರ್ತಾನೆ. ಎದಕ್ಕೆ ಈ ಸೀರೆ, ಈ ಬಣ್ಣದ ಸೀರೆ, ಆಕಾಶದ ಬಣ್ಣ, ಇದು ಹೂವು, ಸೀರೆ, ಮಲ್ಲಿಗೆ, ಈ ಹಾಲು ಇದಕ್ಕೆ ಗೊತ್ತಿಲ್ವಾ ನಿನಗೆ ಅಂತೆಲ್ಲ ಹೇಳಿ ಸತಾಯಿಸ್ತಾ ಇರ್ತಾಳ ಗೌರಿ. ಇದು ನಿಜ ಅಲ್ಲ, ಇದು ಯಾಕಂದರೆ ಈ ವಿವೇಕ್ ಇದನ್ನೆಲ್ಲ ಕನಸು ಕಂಡಿರ್ತಾನೆ, ಅದೆಲ್ಲ ಓಹೋ ಅಷ್ಟು ಮುಗ್ಧನ ನಾವು, ಇದೆಲ್ಲ ಎದಕ್ಕೆ ತರ್ತಾರ ಎದಕ್ಕೆ ಅಂತ ಗೊತ್ತಲ್ಲ. ನದಿನೇ ಹೋಗಿ ಕಡಲನ್ನು ಸೇರುತ್ತೈತಿ, ನದಿಗೆ ವಾಪಸ್ ಹೋಗುವ ಶಕ್ತಿನೂ ಇರಲ್ಲ, ಕಡಲಿಗೆ ಬೇಡ ಅನ್ನೋಷ್ಟು ಇದು ಇರಲ್ಲ ಅಂತೆಲ್ಲ ರೊಮ್ಯಾಂಟಿಕ್ ಆಗಿ ಹೇಳ್ತಾ ಇರ್ತಾರೆ. ಬೇಡ ಅಂತ ಸುಮ್ಮನೆ ಹೇಳ್ತಾ ಇರ್ತಾನೆ ವಿವೇಕ್. ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ಕನಸು ಕಂಡಿರ್ತಾನೆ ಇದೆಲ್ಲ. ಓಹೋ ಆಮೇಲೆ ಗೌರಿ ಬಂದಿರೋದು ನೋಡಿ, ಓಹೋ ಈ ಕೊಳ್ಳಿದೇವ ಈಗ ಬರ್ತಾ ಇದೆ, ನಾನು ಇಷ್ಟೊತ್ತೆ ಕಂಡಿದ್ದೆ ಕನಸ ಅಂತೆಲ್ಲ ಹೇಳ್ತಾರೆ. ಕೊಳ್ಳಿದೇವ ಆ ಥರ ಬರಬೇಡ ನೋಡು ಅಂತೆಲ್ಲ ಹೇಳಿದೆ. ಬೇಕು ಬರ್ತೀನಿ, ನನ್ನ ಹತ್ರ ನಂಗೆ ಬೇಕಿದೆ, ನಾನು ತೊಗೊತೀನಿ ಬೇಡ ಅಂತ ಸರಿ ನಂಗೆ ಬೇಕಾಗಿದೆ ನಾನೇ ತೊಗೊತೀನಿ ಅಂತ ಈ ಕಡೆ ತಲೆ ಮುಟ್ಟಿಬಿಟ್ಟು ಆ ಕಡೆ ತಲೆ ಮುಟ್ಟಿದ್ದು ಬಿತ್ಕೊಳ್ಳಿ ಅಂತೆಲ್ಲ ಹೇಳ್ತಾನೆ. ನೀವು ಬಿತ್ಕೊಳ್ಳಿ, ಏನೇನೋ ಕನಸು ಕಾಣಬೇಡ್ರಿ ನೀವು ಅಂತೆಲ್ಲ ಹೇಳಿ ಬಿತ್ಕೊಳ್ಳಿ. ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ನಾಳೆ ಎಪಿಸೋಡಲ್ಲಿ ಮೋನಿಕಾ ಬೆಳಿಗ್ಗೆ ಎದ್ದು ಗೌರಿ ಎಲ್ಲ ಕೆಲಸ ಮಾಡಿ ಎಲ್ಲ ಸ್ನಾನ ಮಾಡಿ ರಂಗೋಲಿ ಹಾಕಿ ಮನೆಯವ್ರಿಗೆಲ್ಲ ಕಾಫಿ ಮಾಡಿ ಕೊಟ್ಟಾಗ ಮೋನಿಕಾ ಬಂದು ಕಾಲ ಮೇಲೆ ಕಾಲು ಹಾಕ್ಕೊಂಡು ನ್ಯೂಸ್ ಪೇಪರ್ ಇಸ್ಕೊಂಡು ಅಜ್ಜಂತಲ್ಲಿ ನ್ಯೂಸ್ ಪೇಪರ್ ತೊಗೊಂಡು ಓದಿ ಥರ ಬಿಲ್ಲಕ್ಕೆ ಕೊಡ್ತಾರೆ. ಈ ನ್ಯೂಸ್ ಪೇಪರ್ ನಮ್ಮ ಮದುವೆ ಸುದ್ದಿನೇ ಬಂದಿಲ್ಲ ಅಂತೇಳಿ ಪ್ರತಿಯೊಬ್ಬರು ಕಾಪಿ ಆಗ್ತಾಯಿದೆ, ಎಷ್ಟು ಅಪೋಸಿಟ್ ಒಬ್ರಿಗೊಬ್ರಿಗೂ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ
ಇದೇ ಟೈಮಿಗೆ ಇದೇನಿದೆ ಅಕ್ಕ ತಂಗಿ ಅಂತ ಗೊತ್ತೇ ಆಗಲ್ಲ. ಅಕ್ಕಪಕ್ಕ ನಿಲ್ಲಿಸಿದ್ರೆ ಎಷ್ಟು ವ್ಯತ್ಯಾಸ ಇದೆ ಅಂತೇಳಿ ದೊಡ್ಡವರೆಲ್ಲ ಹೇಳ್ತಾ ಇದ್ರಲ್ಲ, ಇದಕ್ಕೆ ಸ್ನಾನ ಮಾಡು ನೋಡು ಗೌರಿ, ನಾನು ಎದ್ಕೊಳ್ಳಿ ಬೆಡ್ ಕಾಫಿ ಕುಡಿತೇನೆ ಅಂತ ನಿಂಗೆ ಚೆನ್ನಾಗಿ ಗೊತ್ತಲ್ವಾ. ಫಸ್ಟ್ ನನಗೆ ಬೆಡ್ ಕಾಫಿ ಬೇಕು ಅಂದರೆ ತಗೋ ಅಕ್ಕ ಅಂತಂದ್ರೆ, ಈ ಬೆಡ್ ಕಾಫಿ ಎಲ್ಲ ನನಗೆ ಚೆನ್ನಾಗಿ ಕೆಟ್ಟದಾಗಿದೆ, ಇದು ಬೇಡ ನನಗೆ ಚೆನ್ನಾಗಿರೋ ಕಾಫಿ ಮಾಡ್ಕೊಂಡು ಮೇಲ್ಗಡೆ ರೂಮಿಗೆ ಬರಬೇಕು ನೀನು ಅಂತೆಲ್ಲ ಹೇಳಿ ಹೋಗ್ಬಿಡ್ತಾ. ವಿವೇಕ್ಗೂ ಕೋಪ ಬಂದಿರ್ತೈತೆ, ಅಜ್ಜಿಗೂ. ಚಂಚಲ ಒಂದು ನಿಮಿಷ ಫುಲ್ ಶಾಕ್ ಆಗಿಬಿಟ್ಟಿರ್ತಾಳ ಮೋನಿಕಾ ಬಿಹೇವಿಯರ್ ನೋಡಿ. ಸರಿತಾಗಂತೂ ಕೋಪ ಬಂದುಬಿಟ್ಟಿರುತ್ತೆ. ಅಜ್ಜಿ ಎಲ್ಲರೂ ಕೋಪ ಮಾಡ್ಕೊತಿದ್ರು. ಇದು ನಾಳೆ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಗೌರಿ ಕಲ್ಯಾಣ ಸೀರಿಯಲ್ ಇದು ಚೆನ್ನಾಗಿದೆ ಇವತ್ತಿನ ಎಪಿಸೋಡ್ ಕೂಡ. ಆದರೆ ದಬ್ಬಾಳಿಕೆ ನಡೆಸ್ತಾನೆ ಇರ್ತಾಳೆ ಗೌರಿ ಮೇಲೆ ಮೋನಿಕಾ, ನಾನು ಈ ಮನೆ ದೊಡ್ಡ ಸೊಸೆ ಅಂತ ಹೇಳಿ.